2025ನೇ ಸಾಲಿನ ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸೌಹಾರ್ದ ಕರ್ನಾಟಕ ವೇದಿಕೆಯ ಸಂಚಾಲಕಿ ಮೀನಾಕ್ಷಿ ಬಾಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೌಹಾರ್ದ ಕರ್ನಾಟಕ ವೇದಿಕೆ ವತಿಯಿಂದ 2025ನೇ ಸಾಲಿನ ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಸಮಾವೇಶವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೃಹತ್ ಸಮಾವೇಶದಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಲಾಗುತ್ತಿದೆ. ನಮ್ಮ ಯುವಕರು ಕೋಮುವಾದಿ ಕಟ್ಟರ್ ಪಂಥಿಗಳ ಕೈಯಲ್ಲಿ ಸಿಕ್ಕಿ ಹಾಳಾಗದಂತೆ ನೋಡಿಕೊಳ್ಳುವುದು ಹಾಗೂ ನಮ್ಮ ನಾಡಿನ ಸಮನ್ವಯ ಪರಂಪರೆಯನ್ನು ಅವರ ಮನ ಮಸ್ತಿಗಳಲ್ಲಿ ಕಸಿ ಮಾಡುವುದೇ ಈ ಸಮಾವೇಶದ ಉದ್ದೇಶವಾಗಿದೆ ಎಂದರು. ಈ ಒಂದು ಸಮಾವೇಶದಲ್ಲಿ ನಾಡಿನ ಹರಚರ ಗುರುಮೂರ್ತಿಗಳು, ಚಿಂತಕರು, ಹೋರಾಟಗಾರರು ಆಗಮಿಸುತ್ತಿದ್ದು, ನಾಡಿನ ಮೂಲೆ ಮೂಲೆಗಳಿಂದ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಮಾನವ ಪ್ರೇಮಿಗಳು ಆಗಮಿಸಿ ಕೈ ಜೋಡಿಸಲಿದ್ದಾರೆ ಎಂದರು. ಇವತ್ತು ಅವರು ನಮ್ಮ ಧರ್ಮದ ರಕ್ಷಣೆ ಮಾಡ್ಲಿಕ್ಕೆ ಕೊಡ್ತಾರಂತಾರೆ, ಸಂಸ್ಕೃತಿ ಉತ್ಸವ ಮಾಡ್ತಾರೆ, ನೂರಾರು ಎಕರೆ ಭೂಮಿ ಬಂಜರು ಹಾಕ್ತಾರೆ. ಅಂಥದನ್ನು ನಾವು ತಪ್ಪಿಸ್ಬೇಕು ಅಂತಿಕೊಂಡು ಹೇಳಿ ಸೌಹಾರ್ದ ಕರ್ನಾಟಕ ಕಲಬುರಗಿ ವತಿಯಿಂದ ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ. ನಾವು ಸೌಹಾರ್ದ ಸಮಾವೇಶ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಉದ್ಯೋಗ ಮತ್ತು ನಮ್ಮ ಶುಲ್ಕ ಹೆಚ್ಚಳ ಮತ್ತು ಈ ಮೈಕ್ರೋ ಫೈನಾನ್ಸ್ ಇತ್ಯಾದಿ ವಿಷಯಗಳನ್ನು ಕುರಿತು ಒಂದಿಷ್ಟು ವಿಚಾರ ವಿಮರ್ಶೆಯನ್ನು ನಡೆಸಿ ನಮ್ಮ ಮಕ್ಕಳನ್ನು ಕೋಮುವಾದಿ ಸಂಘಟನೆಗಳಿಗೆ, ಅದು ಹಿಂದೂ ಕೋಮುವಾದಿ ಸಂಘಟನೆಗಳೇ ಇರ್ಬೋದು, ಇಸ್ಲಾಂ ಕೋಮುವಾದಿ ಸಂಘಟನೆಗಳೇ ಇರ್ಬೋದು. ಇಸ್ಲಾಂ ಕೋಮುವಾದಿ ಸಂಘಟನೆಗಳೇನು ಬಡ ಇಸ್ಲಾಮರ ಉದ್ಧಾರ ಮಾಡಿಲ್ಲ, ಮಾಡುವಂಥದ್ದು ಅದರ ಉದ್ದೇಶ ಅಲ್ಲ. ಅದು ಕೂಡ ಈ ದೇಶಕ್ಕೆ ಅಷ್ಟೇ ಅಪಾಯಕಾರಿ, ಅತಿ ಹೆಚ್ಚು ಅಪಾಯಕಾರಿ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಬಹುಸಂಖ್ಯಾತರ ಕೋಮುವಾದ ಇದೆಯಲ್ಲ, ಅಲ್ಪಸಂಖ್ಯಾತರನ್ನು ಕೋಮುವಾದದ ಪ್ರಪಾತದತ್ತ ನೂಕುತ್ತದೆ. ಅಲ್ಪಸಂಖ್ಯಾತ ಕಟ್ಟರ್ ಪಂಥತನ ನಿಲ್ಲಿಸಬೇಕು ಅಂದರೆ ಬಹುಸಂಖ್ಯಾತ ಕೋಮುವಾದ ನಿಲ್ಲಬೇಕಾಗ್ತದೆ. ಇಲ್ಲದೆ ಹೋದರೆ ಅವರಿಗೆ ಆಯ್ಕೆಗಳಿಲ್ಲ ಅನ್ನುವಂಥ ಭ್ರಮೆ ಸೃಷ್ಟಿಯಾಗ್ತದೆ ಅಲ್ಪಸಂಖ್ಯಾತರ ನಡುವೆ. ಅಲ್ಪಸಂಖ್ಯಾತರು ಒಂದು ವಿಚಿತ್ರವಾದ ಭಯ ಮತ್ತು ತಲ್ಲಣಗಳಲ್ಲಿ ಹೊಕ್ಕು ಹಿಂಗೆ ನಾವು ಕಟ್ಟರ್ ಪಂಥಿಗಳಾದ್ರೆ ಮಾತ್ರ ಉಳಿತೇವೆ ಅನ್ನುವಂಥ ಹುಚ್ಚು ಅಮಲಿನಲ್ಲಿ ತೇಲಿಬಿಡ್ತಾರೆ ಅವರು. ನೀವು ಯಾರು ವಿಚಾರವಾದಿಗಳು ಹೇಳುವಂಥ ಮಾತು ಕೇಳುವಂಥ ಸ್ಥಿತಿ ಹೊರಟೋಗ್ತದೆ ಅದು. ಸೊ ಹೀಗಾಗಿ ಈ ಬಹುಸಂಖ್ಯಾತ ಕೋಮುವಾದಿಗಳಿದ್ದಾರಲ್ಲ, ಅವರು ಈ ದೇಶದ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿ ಹಾಸುವುದಕ್ಕಾಗಿ ಧರ್ಮ ಸಂಸ್ಕೃತಿ ಅನ್ನುವಂಥ ಶಬ್ದಗಳ ಅಡಿಯಲ್ಲಿ ನಮ್ಮ ಜನರನ್ನು ಮೂರಾಬಟ್ಟೆ ಮಾಡಲಿಕ್ಕೆ ನಮ್ಮ ವ್ಯಾಪಾರ ನಿಮ್ಗೆ ಗೊತ್ತಿದೆ. ಕಲಬುರಗಿಯಲ್ಲಿ ಎಣ್ಣೆ ಮಿಲ್ಗಳು ಮುಚ್ಚಿ ಹೋಗಿ ದಶಕಗಳೇ ಆದವು. ಎಷ್ಟು ಎಣ್ಣೆ ಮಿಲ್ಗಳಿತ್ತು ನಿಮ್ಗೆ ಗೊತ್ತು ನನಗಿಂತ ಚೆನ್ನಾಗಿ. ಇವತ್ತು ಬ್ಯಾಳಿ ಕಾರ್ಖಾನೆಗಳು ಹೊಸು ಮುಚ್ಚವು. 20% ಬ್ಯಾಳಿ ಕಾರ್ಖಾನೆ ಮಾತ್ರ ಇವೆ. ಎಲ್ಲ ಕಡೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಬಂದು ಕೈ ಚಾಚಿಬಿಟ್ಟಿದ್ದಾರೆ. ದೊಡ್ಡ ಬಂಡವಾಳಶಾಹಿಗಳು ಏನೂ ಇಲ್ಲ. ವ್ಯಾಪಾರಿಗಳೇನಿದಾರಲ್ಲ, ಸುಮ್ಮನೆ ಅವಕ್ಕೆ ಗೊತ್ತಾಗಲಾರ್ದಕ್ಕೆ ಈ ಕೋಮು ಬಣ್ಣ ಬಳಕೊಂಡು ಹಿಂದುತ್ವದ ಹೆಸರಿನಿಂದ ನಾವು ಉದ್ಧಾರ ಆಗ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ತೇಲ್ತಾ ಇದ್ದಾರೆ. ಒಬ್ಬ ವ್ಯಾಪಾರಿ ಗಂಜಿನೊಳಗೆ ಸಾಲ ಇರಲಾರ್ದು ಒಬ್ಬ ವ್ಯಾಪಾರಿ ಇಲ್ಲ. ಎಂಥ ಅವರಿಗೆ ಖಾಸಗಿಯಾಗಿ ಕುಂತು ಮಾತಾಡಿಸ್ರಿ, ಭಾಳ ಹೈರಾಣ ಅದರಿ, ಭಾಳ ಕಷ್ಟ ಅದರಿ ಅಂತಾರೆ. ಸುಮ್ಮನೆ ಸಾರ್ವಜನಿಕವಾಗಿ ಮಾತಾಡ್ರೆ ಇಲ್ಲ 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 ಈ ದೇಶ ಹಾಳು ಮಾಡಿದವರು ಅವರು, ಅಲ್ಪಸಂಖ್ಯಾತರು ಅವರು ಇವರು ಅಂತ ಮಾತಾಡ್ಲಿಕ್ಕೆ. ಅಂದರೆ ಎಷ್ಟು ವಿಷಾನೀಲವನ್ನು ತುಂಬಿದ್ದಾರೆ. ಆ ವಿಷಾನೀಲವನ್ನು ಹರಡದಂತೆ ತಡೆಗಟ್ಟಲಿಕ್ಕೆ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಪ್ರಾಯಶಃ ನಾವು ಯಾರೂ ಇಲ್ಲಿ ಮುಂದಿನ ದಿನಗಳಲ್ಲಿ ಆರಾಮಾಗಿ ಬದುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರ ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕರ್ನಾಟಕದಲ್ಲಿ ವಚನ ಸಾಹಿತ್ಯವನ್ನು ಮುಟ್ಟು ಮೈಲಿಗೆ ಮಾಡೋದು. ಅವರ ಸಂವಿಧಾನವನ್ನು ಅದು ನಿಷ್ಫಲಗೊಳಿಸುವಂಥದ್ದು ಹೇಳ್ತಾ ಇದ್ದಾರೆ ಅವರು. ಈ ಸಂವಿಧಾನ ನಮಗೆ ಬೇಕಾಗಿಲ್ಲ, ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಹೇಳ್ತಾ ಇದ್ದಾರೆ ಓಪನ್ ಆಗಿ. ಸಂವಿಧಾನಕ್ಕೆ ವಿರೋಧವಾದ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.